ನನ್ನ ಕರ್ತವ್ಯ. ನಮ್ಮ ಶಾಸಕರು ನಾವು ಈ ಸರಿ 7ಕ್ಕೆ 6 ಗೆಲ್ಲಿಸಿದ್ದಾರೆ. ನಾವು ಬಹುಶಃ ಇಡೀ ರಾಜ್ಯದ ಜನ ಯಾರೂ ಅಂದ್ಕೊಂಡಿರಲಿಲ್ಲ ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ, ಮಂಡ್ಯ ಜಿಲ್ಲೆಯಲ್ಲಿ 1-2 ಗೆಲ್ತೋ ಇಲ್ಲವೋ ಅನ್ನೋ ಥರ ಇತ್ತು. ಅಂಥದ್ರಲ್ಲಿ 6 ಜನ ನಾವು ಶಾಸಕರಾಗಿ ಮಾಡಿದ್ದಾರೆ. ಮೊದಲು ಅದಕ್ಕಿಂತ ಚುನಾವಣೆಗಿಂತ ಮೊದಲು MLC ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಲೋಕಲ್ ಬಾಡಿ ಮಾಡಿದ್ದು. ಆಕಸ್ಮಿಕವಾಗಿ ಕಾರಣಾಂತರದಿಂದ ಲೋಕಸಭೆಗೆ ನಾವು ಸೋತಿದ್ದೀವಿ. ಬಟ್ ಲೋಕಸಭೆಯಲ್ಲಿ ಸೋತು ಅಂದ ತಕ್ಷಣವೇ ನಾವು ಉದಾಸೀನ ಮಾಡಲಿಕ್ಕೆ ಆಗಲ್ಲ. ಸೊ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ನಿಮಗೆಲ್ಲರೂ ಗೊತ್ತಿದೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ. ಸೊ ಹಿಂದೆ 2004ರಲ್ಲಿ ನಿಂತೋಗಿತ್ತು, ಸ್ಟಾರ್ಟ್ ಮಾಡೋದು. ಅದಾದಮೇಲೆ 2018ರಲ್ಲಿ ಮತ್ತೆ ನಿಂತೋಯ್ತು. ಸೊ ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ ಖಾಸಗಿ ಮಾಡೋಕ್ಕೆ ಹೋಗಿ ಅದು ನಿಲ್ಲಿಸಿದ್ರು. ಇವೆಲ್ಲ ಆದಮೇಲೆ ನಾವು ನಮ್ಮ ಎಲ್ಲರ ಒತ್ತಾಯದ ಮೇರೆಗೆ ನಮ್ಮ ಮುಖ್ಯಮಂತ್ರಿಗಳು 50 ಕೋಟಿ ಕೊಟ್ಟರು. ಈ ವರ್ಷ ಭಾಳ ಉತ್ತಮವಾಗಿ ನಡೆಸ್ತಾ ಇದ್ದೀವಿ. ಅದಕ್ಕೂ ಒಂದು ಪೂರ್ಣ ಪ್ರಮಾಣದ ಕಾರ್ಯಕ್ರಮ ಕೊಡಬೇಕು ಅನ್ನೋದಿದೆ. ಕೃಷಿ ವಿಶ್ವವಿದ್ಯಾನಿಲಯ ಇವತ್ತು ಗೊತ್ತಾಗಲ್ಲ ಬಿಡಿ, ನಮ್ಮ ಜನಕ್ಕಾಗಲಿ ಮತ್ತು ನಮ್ಮ ರೈತರಿಗಾಗಲಿ ಇವತ್ತಿಗೆ ಅದರ ಮಹತ್ವ ಏನು ಅಂತೇಳಿ ನಾನು ಎಕ್ಸ್ಪ್ಲೈನ್ ಮಾಡಿದ್ರು ಅದ್ರ ಗೊತ್ತಾಗಲ್ಲ. GKVK ಇವತ್ತು ರಾಷ್ಟ್ರದಲ್ಲಿ 10ನೇ ಒಂದು ಯೂನಿವರ್ಸಿಟಿ, 100 ಯೂನಿವರ್ಸಿಟಿ ಇದೆ, ಅದರಲ್ಲಿ 10ನೇ ಯೂನಿವರ್ಸಿಟಿ. ಸೊ ಮಂಡ್ಯ ಕೃಷಿ ಪ್ರಧಾನವಾದಂಥ ಜಿಲ್ಲೆ. ಭಾಳಷ್ಟು ದೊಡ್ಡ ದೊಡ್ಡ ನಾಯಕರು ಇಲ್ಲಿ ರಾಜಕೀಯ ಶಕ್ತಿಯನ್ನು ತುಂಬಿದ್ದಾರೆ. ಆದರೆ ನನಗೆ ನಮ್ಮೆಲ್ಲ ಶಾಸಕರು ಕೊಟ್ಟಿರೋ ಶಕ್ತಿ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಬಹುಶಃ ಇದೊಂದು ಕನಸು ಅಂತಲೇ ಹೇಳ್ಬೋದು. ನನಗೊಂದು ಡ್ರೀಮ್. ಸೊ ನನಗೆ ನಮ್ಮ ಜಿಲ್ಲೆ ಹಿಂದೆ ಭಾಳ ಜನ ಮಾತನಾಡ್ತಾರೆ. ಈಗ ಮೆಡಿಕಲ್ ಕಾಲೇಜ್ ಮಾಡಿದಾಗ ಏನಾಗಿತ್ತು ಅಂತ ಸ್ಟೋರಿ ಹೇಳಿದ್ರೆ ಅವ್ರಿಗೆಲ್ಲ ಬೆಚ್ಚಿಬಿಡಬೇಕು. ಆದರೆ ನಾವು ಇದ್ದು ಅಂತ ಹೌದು ಇಲ್ಲ ಅನ್ನೋಕ್ಕಾಗುತ್ತೆ. ಜೊತೆಯಲ್ಲೇ ಇದ್ಮೇಲೆ KSRTC ಡಿವಿಷನ್ ತಂದಾಗ ನಾನು ಇದ್ದೆ ಅಂತಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ 2018ರಲ್ಲಿ 14 ತಿಂಗಳು ನಾನು ಇರಲಿವಲ್ಲ, ಅವಾಗ ಮಾಡಿದ್ದೆಲ್ಲ ಅವರೊಬ್ಬರೇ ಹೇಳ್ಬೋದಲ್ಲ, ನನ್ನ ಹೆಸರು ಹೇಳೋಂಗೆ ಇಲ್ವಲ್ಲ. ಮಾಡಲೇ ಇಲ್ಲ, ಒಂದು ಕಲ್ಲು ಹಾಕಲಿಲ್ಲ. ಇವತ್ತು ಕೃಷಿ ವಿಶ್ವದ ಇದಕ್ಕೇನು ಹೇಳೋಕ್ಕಾಗ್ತದೆ ಅಲ್ವೋ ಗೊತ್ತಿಲ್ಲ. ಅದು ಬೇರೆದಕ್ಕೆಲ್ಲ ನಾನು ಇದ್ದೆ ಅಂತ ಹೇಳ್ಬೋದು. ಈ ಫ್ಯಾಕ್ಟ್ರಿ ಪೂರ್ತಿ ರಿನೋವೇಷನ್ ಇರ್ಬೋದು, ಹೊಸ ಮಿಷನ್ಗಳಾಗ್ತಾ ಇರ್ತಕ್ಕಂಥದ್ದು ಇರ್ಬೋದು. ಈ ಕೃಷಿ ವಿಶ್ವವಿದ್ಯಾನಿಲಯ ಈ 5 ಜಿಲ್ಲೆ, ಮೈಸೂರು ಕೇಂದ್ರ ಇಟ್ಕೊಂಡು, ಮೈಸೂರಲ್ಲಿ ನಾವು ರಾಜಧಾನಿ ಆಗಿದ್ದಂಥದ್ದು ಮೈಸೂರು ಮತ್ತು ಡಿವಿಷನ್ಗೆ ಹೆಡ್ ಕ್ವಾರ್ಟ್ರು. ಆದರೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸಚಿವ ಸಂಪುಟ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ಕೊಟ್ಟಿರ್ತಕ್ಕಂಥದ್ದು. ಇಡೀ ಜಿಲ್ಲೆಯ ಶಾಸಕರು, ಜನರ ಪರವಾಗಿ ನಮ್ಮ ಮಂತ್ರಿಮಂಡಲಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮೊನ್ನೆ ತಾನೇ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ವಿ ಎಲ್ಲರೂ ಹೋಗಿ. ನನಗೆ ಅತ್ಯಂತ ಸಂತೋಷ ಇದೆ. ನಾನು ಮುಂದೆ ಏನಾಗುತ್ತೋ, ಹಿಂದೆ ಏನಾಗಿದೆಯೋ, ಏನು ಮಾಡಿದೀವೋ, ರಸ್ತೆ ಮಾಡಿದೀವೋ, ಮಾಡ್ರೈನೇಷನ್ ಮಾಡ್ತೀವೋ, ಇನ್ನೊಂದು ಮಾಡ್ತೀವೋ, ಅದೆಲ್ಲ ಇದು ಶಾಶ್ವತವಾದ್ದು. 100 ವರ್ಷ ಈ ಭೂಮಿ ಇರೋವರೆಗೂ ಮಂಡ್ಯ ಜಿಲ್ಲೆಯ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಈ ಒಂದು ಕಾಂಗ್ರೆಸ್ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಆಯಿತು ಅನ್ನೋದಿದೆಯಲ್ಲ, ಇದು ಅತ್ಯಂತ ಸಂತೋಷ. ಬಹುಶಃ ಇದರ ಮಹತ್ವ, ಇದರ ಉಪಯೋಗ ರೈತರಿಗೆ, ಸಾರ್ವಜನಿಕರಿಗೆ ಟೈಮ್ ತಗೊಳುತ್ತೆ ಗೊತ್ತಾಗಕ್ಕೆ. ಸರ್, ಸ್ಥಳೀಯ ಚುನಾವಣೆಗಳನ್ನು ಎದುರಿಸಬೇಕಾಗುತ್ತೆ. ಏನು BJP ಮತ್ತು JDS ಬೆಂಬಲಿತ ಸದಸ್ಯರನ್ನ DR ಅನ್ನ ಬಳಕೆ ಮಾಡಿಕೊಂಡು ಚಲುವರಾಯಸ್ವಾಮಿ ಅವರು ಅನರ್ಹ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. 9 ಸೀಟ್ ಗೆದ್ದಿದ್ದವು ನಾವು ಅಲ್ವೇನಪ್ಪ, 9 ಸೀಟು. ನಾವು ಅವಾಗ 6 MLA ಇರಲಿಲ್ಲ. DC ಬ್ಯಾಂಕಲ್ಲಿ 4 ಸೀಟ್ ಗೆದ್ದಿದ್ರು. ಏನು ಮಾಡಿದ್ರಂತೆ, ಅಧ್ಯಕ್ಷ ಯಾರನ್ನು ಮಾಡಿದ್ರಂತೆ, ಉಮೇಶ ಅಂತ ಪಾಪ ಇಂಡಸ್ಟ್ರಿ ಉದ್ಯಮಿ ಕರ್ಕೊಂಬಂದು ನಮ್ಮ 3 ಜನನ ಹೊರಗಡೆ ನಿಲ್ಲಿಸಿದ್ರು. ಚುನಾವಣೆ 11 ಗಂಟೆಗೆ, 10 ಗಂಟೆಗೆ 4 ಜನನ 24 ಅವರ್ಸ್ ಸಸ್ಪೆಂಡ್ ಮಾಡಿದರು. ಪಾಪ ಪುಟ್ಟರಾಜು ಪಾಪ ಭಾಳ ಬುದ್ಧಿವಂತ, ತುಂಬ. ಅಯ್ಯಯ್ಯೋ ನಾನು ಕಲ್ತ್ಕೋಬೇಕಾಗಿತ್ತು, ಕಲ್ತ್ಕೊಳ್ಳಲಿಲ್ಲ ಅವ್ರ ಹತ್ರ, ಯಜಮಾನ್ರ ಹತ್ರ. ಅವತ್ತೇನು ಮಾಡಿದ್ರಂತೆ, ಅವತ್ತು ಮಂತ್ರಿ ಆಗಿದ್ರಲ್ಲ, ಮಂತ್ರಿ ಆಗಿದ್ನೋ ಅಥವಾ ಇಲ್ಲ ಮಂತ್ರಿ ಹೋಗಿತ್ತೇನೋ ಗೊತ್ತಿಲ್ಲ, ಮಂತ್ರಿ ಹೋಗಿತ್ತು ಅವತ್ತು. ಸೊ BJP ಜೊತೆ ಸೇರ್ಕೊಂಡು 4 ಜನನ 24 ಅವರ್ಸ್ ಅಮಾನತು ಮಾಡಿದ್ರಲ್ಲ. ನೋಡಿರಿ, ಕೋಆಪರೇಟಿವ್ ಇಲಾಖೆಯಲ್ಲಿ ನಾವು ಅವರಷ್ಟು ಕೆಳಕಿಳಿದು ಮಾಡಲ್ಲ. ಇವತ್ತು ಸಹ 4 ಜನ ಕ್ಯಾಂಡಿಡೇಟ್ ಆಗಿರೋರು ನಮ್ಮ ಮಂತ್ರಿ ಹತ್ರ ಸ್ಟೇ ಇದೆ. ಸ್ಟೇ ವೆಕೇಟ್ ಮಾಡಿದ್ರೆ ಅವ್ರು ಕ್ಯಾಂಡಿಡೇಟ್ ಆಗಂಗಿಲ್ಲ. ಅದನ್ನು ಅದಕ್ಕೆ ಕೈ ಹಾಕಿಲ್ಲ. ನಮ್ಮ ಶಾಸಕರು ಯಾರೂ ಒತ್ತಡ ಮಾಡಿಲ್ಲ. ಚುನಾವಣೆಯಲ್ಲಿ ಗೆದ್ದು ಬರೋಣ ಅಂತ ಹೇಳಿದ್ದಾರೆ. ಆದರೆ ಸೊಸೈಟಿಗಳಲ್ಲಿ, ಸೂಪರ್ ಸೈಡ್ ಆಗೋ ಸೊಸೈಟಿಗಳಲ್ಲಿ ಮತ್ತು ಹಣಕಾಸಿನ ವ್ಯತ್ಯಾಸ ಇರ್ತಕ್ಕಂಥ ಸೊಸೈಟಿಲಿ ಕ್ರಮ ತಗೋಬೇಡಿ ಅಂತ ಹೇಳೋಕ್ಕಾಗತ್ತಾ? ಕಾನೂನು ಬಾಹಿರವಾಗಿರ್ತಕ್ಕಂಥ ಮತ್ತು ಹಗರಣ ಆಗಿರ್ತಕ್ಕಂಥ ಸೊಸೈಟಿ ಮೇಲೆ ಕ್ರಮ ಆಗುತ್ತೆ. ಅದಕ್ಕೆ ಡಿ ಆರ್ ಹೊಣೆ ಅಂದರೆ ಸುಮ್ಮನೆ ಇರೋಕ್ಕಾಗತ್ತಾ?
ಕೋಟ್ಯಾಂತರ ರೂಪಾಯಿ ಇವತ್ತು DC ಬ್ಯಾಂಕ್ನ VSSN ಮೂಲಕ ಆಗಿರ್ತಕ್ಕಂಥ ಹಗರಣಗಳನ್ನು ನಾವು 3-4 ತಿಂಗಳ ಟೈಮ್ ಕೊಟ್ಟವ್ರೆ. ನಾನೇ ಟೈಮ್ ಕೊಡೋಕೆ ಹೇಳಿದೆ. ಈ 1 ವರ್ಷದಿಂದನೇ ಕ್ರಮ ತಗೋಬೇಕಾದವನು ಕೆಲವನ್ನ 1-3 ತಿಂಗಳು 4 ತಿಂಗಳು ಟೈಮ್ ಕೊಡಿ, ರಿಕವರಿ ಮಾಡ್ಕೊಳ್ಳಿ, ಆಮೇಲೆ ಕ್ರಮಕ್ಕೆ ಹೋಗಿ ಅಂತ ಹೇಳಿದೆ. ಸೊ ಅವರು ಕ್ರಮ ಆಗದೇ ಇದ್ದಾಗ ಕ್ರಮಕ್ಕೆ ಹೋಗ್ತಾರೆ. ಸರ್, ನಾಗಮಂಗಲ ಮತ್ತು ಮೇಲ್ಕೋಟೆ ರಸ್ತೆಯಲ್ಲಿ ಹೆಚ್ಚಾಗಿ ಗುಂಡಿಯಿಂದ ದಿನೇ ದಿನೇ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ನಾಗಮಂಗಲ ಮಂಡ್ಯ ಟು ಮೇಲ್ಕೋಟೆ, ಮಂಡ್ಯ ಟು ನಾಗಮಂಗಲ. ಮಂಡ್ಯ ಮೇಲ್ಕೋಟೆ ಮತ್ತು ನಾಗಮಂಗಲ 2 ರಸ್ತೆ ಹಾಳಾಗಿದೆ. ಇದು 12 ಕೋಟಿಗೆ 15 ಕೋಟಿಗೋ ರವಿಯವರು ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ. ನಾಗಮಂಗಲ ರಸ್ತೆ ಆಗುತ್ತೆ. ಮೇಲ್ಕೋಟೆ ರಸ್ತೆ ನಾವು KCPನಲ್ಲಿ ಸೇರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೆ. ಅದ್ರ ಮಧ್ಯದಲ್ಲಿ ತುಂಬ ಹಾಳಾಗಿರೋದ್ರಿಂದ ಮೊನ್ನೆ ಮುಖ್ಯಮಂತ್ರಿಗಳಿಗೆ ದರ್ಶನ್ ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಒಂದು ರಡ್ ಮಾಡೋದಕ್ಕೋಸ್ಕರ ಒಂದು 10 ಕೋಟಿ ರಿಲೀಸ್ ಮಾಡಲಿಕ್ಕೆ ಅದು ಆದಷ್ಟು ಬೇಗ ಆಗುತ್ತೆ. ನಾಗಮಂಗಲ ರಸ್ತೆ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಕೂಡ ಅದನ್ನು ಇದೆ. ಅದನ್ನು KCPನಲ್ಲಿ ಇಲ್ಲಿಂದ NH ಕದವಳ್ಳಿವರೆಗೂ ಈ ಒಂದು ನಮ್ಮ ಸ್ಟೇಷನಿಂದ ಚಂದ್ರಾಪುರದವರೆಗೂ KCPನಲ್ಲಿ ಸ್ಟೇಟ್ ಹೈವೇ ಇದಕ್ಕೆ ಸೇರಿಸೋದಕ್ಕೆ ಅಪ್ಗ್ರೇಡ್ ಮಾಡಲಿಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.